ರಾಜ್ಯದಲ್ಲಿ ಆಶ್ಲೇಷ ಮಳೆಯ ಅಬ್ಬರ ದಿನೇ ದಿನೇ ಜೋರಾಗ್ತಿದೆ. ನೆರೆ ನರಕಕ್ಕೆ ಉತ್ತರ ಕರ್ನಾಟಕ ಜನ ಕಂಗಾಲಾಗಿದ್ದು ಊರೂರುಗಳೇ ಮುಳುಗಿ ಹೋಗ್ತಿವೆ. ನೆರೆ ಹೊಕ್ಕ ಊರಲ್ಲೀಗ ಪ್ರಾಣವನ್ನೇ ಪಣಕ್ಕಿಟ್ಟು ಜನ ಸಂಚಾರ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ಬರತಕ್ಕಂತ ದೃಶ್ಯಗಳು ಈಗ ಸದ್ಯ ಕಂಡು ಬರ್ತಾ ಇವೆ. ಪುಷ್ಯ ಆಯ್ತು, ಈಗ ಆಶ್ಲೇಷ ಅಬ್ಬರ. ತುಂಬಿದ ಕೆರೆ ಕಟ್ಟೆ, ಬೆಳೆ ಸರ್ವನಾಶ. ಕರುನಾಡಿನಲ್ಲಿ ಪುನರ್ವಸು ಮಳೆಯ ಆರ್ಭಟದಿಂದ ನರಕ ದರ್ಶನವಾಗಿದ್ದಾಯ್ತು. ಪುಷ್ಯ ಮಹಾಮಳೆಯ ಹೊಡೆತಕ್ಕೆ ಜಲಜ್ವಾಲೆಯೇ ಸೃಷ್ಟಿಯಾಗಿದ್ದೂ ಆಯ್ತು. ಈಗ ಆಶ್ಲೇಷ ಮಳೆ ಅಬ್ಬರಿಸೋದಕ್ಕೆ ಶುರುವಾಗಿದೆ. ಮಹಾಮಳೆಯ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆ ಅಕ್ಷರಶಃ ನಲಿಗೆ ಹೋಗಿದೆ. ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬಿ ಹರಿತಿವೆ. ಅದರಲ್ಲೂ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಂತೂ ನೆರೆ ನರಕವನ್ನೇ ಸೃಷ್ಟಿ ಮಾಡಿದೆ. ಕಳೆದ 20 ವರ್ಷಗಳಿಂದ ಮಳೆಗಾಲ ಬಂತಂದ್ರೆ ಸಾಕು, ಜೀವ ಕೈಯಲ್ಲಿ ಹಿಡ್ಕೊಂಡು ದಿನವನ್ನ ಕಳೀತಾರೆ ಇಲ್ಲಿನ ಜನರು. ಯಾಕಂದ್ರೆ ಹುಲಿಕೆರೆ ಹಿನ್ನೀರನ್ನ ದಾಟ್ಬೇಕು ಅಂದ್ರೆ ಇಲ್ಲಿನ ಜನರಿಗೆ ಟ್ಯೂಬ್ಗಳೇ ಆಧಾರ. ಶಾಲಾ ಮಕ್ಕಳು ಟ್ಯೂಬ್ ಮೇಲೆ ಹೋಗೋ ದೃಶ್ಯಗಳನ್ನ ನೋಡ್ತಿದ್ರೇನೆ ಎದೆ ನಡುಕ ಶುರುವಾಗುತ್ತೆ. 20 ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇದ್ರು ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇತ್ತ ಕಣ್ಣೆತ್ತಿಯೂ ನೋಡಿಲ್ಲ. ಬೆಳಗಾವಿಯಲ್ಲಿ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ಬರತಕ್ಕಂತ ದೃಶ್ಯಗಳು ಈಗ ಸದ್ಯ ಕಂಡು ಬರ್ತಾ ಇವೆ. ಪ್ರಮುಖವಾಗಿ ಏನು ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮ ಏನಿದೆ, ನಿಂಗಾಪುರ ಗ್ರಾಮದ ಸುತ್ತಮುತ್ತಲಿನಿಂದ ಧಾರವಾಡ ತಾಲೂಕಿನ ಹುಲಿಕೆರೆ ಅಂದ್ರೆ ಇಂದ್ರಮ್ಮನ ಕೆರೆ ಅಂತ ಪ್ರಖ್ಯಾತ ಕೆರೆ ಹಿನ್ನೀರು ಆವರಿಸುತ್ತೆ. ಹೀಗಾಗಿ ಇಲ್ಲಿನ ಜನರಿಗೆ ಸಂಪರ್ಕ ಕಡಿತ ಆಗುತ್ತೆ. ಈ ಒಂದು ಹಿನ್ನೀರಿನ ಆ ಕಡೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತವೆ. ಆ ಕುಟುಂಬಗಳ ಮಕ್ಕಳು ಮತ್ತು ಅವರೆಲ್ಲರೂ ಕೂಡ ಏನು ನಿಂಗಾಪುರಕ್ಕೆ ಬರಬೇಕಾದ್ರೆ ಇದೇ ರೀತಿ ಬೆಳಗ್ಗೆ ಏನು ಅಪಾಯಕಾರಿ ಟ್ಯೂಬ್ಗಳ ಮೇಲೆ ಕುಳಿತುಕೊಂಡು ಹಗ್ಗದ ಸಹಾಯದಿಂದ ಬಂದು ದಡವನ್ನ ಸೇರ್ತಾರೆ. ಪ್ರತಿನಿತ್ಯವೂ ಕೂಡ ಈ ಒಂದು ದೃಶ್ಯಗಳು ನಿಂಗಾಪುರದಲ್ಲಿ ಕಂಡು ಬರ್ತವೆ. ನಿಂಗಾಪುರ ಗ್ರಾಮದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆಗಿದೆ. ಅದು ಇದುವರೆಗೂ ಕೂಡ ಈಡೇರಿಸಿಲ್ಲ. ಹೀಗಾಗಿ ಮಕ್ಕಳು ಅಪಾಯಕಾರಿ ಈ ಒಂದು ಟ್ಯೂಬ್ಗಳ ಮೇಲೆ ಕುಳಿತುಕೊಂಡು ಬೆಳಗ್ಗೆ ಶಾಲೆಗೆ ಬರ್ತಾರೆ. ನ್ಯೂಸ್ 18 ವರದಿ ಓಡೋಡಿ ಬಂದ್ರು ಅಧಿಕಾರಿಗಳು. ನಿಂಗಾಪುರ ಜನರ ನರಕ ಸದೃಶ್ಯದ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಅಧಿಕಾರಿಗಳ ಜೊತೆ ಶಾಸಕರು ಕೂಡ ಓಡೋಡಿ ಬಂದಿದ್ದಾರೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಜೊತೆಗೆ ಶೀಘ್ರದಲ್ಲೇ ಸೇತುವೆ ನಿರ್ಮಾಣ ಮಾಡೋದಾಗಿಯೂ ಅಭಯ ನೀಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಮತ್ತೆ ಗುಡ್ಡ ಗಂಡಾಂತರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದ ಗಂಡಾಂತರ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಜಿಲ್ಲೆಯಲ್ಲಿ ಒಟ್ಟು 4 ಸುರಂಗ ಮಾರ್ಗಗಳಿವೆ. ಇವೇ ಈಗ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ. ಸುರಂಗ ಮಾರ್ಗದ ಮೇಲ್ಭಾಗದಿಂದ ಭಾರಿ ಗಾತ್ರದ ಕಲ್ಲು, ಮಣ್ಣು ಬೀಳ್ತಿದ್ದು ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಸಂಚಾರ ಮಾಡ್ತಿದ್ದಾರೆ. ಶಿರೂರು ಗುಡ್ಡದ ಆತಂಕದಲ್ಲಿರುವಂತಹ ಜನರು ಸುರಂಗ ಮಾರ್ಗದಲ್ಲಿ ಹೆಜ್ಜೆ ಇಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಮೃದುವಾಗಿದ್ದರಿಂದ ಅದು ಯಾವಾಗಲೂ ಬೀಳ್ಬೋದು, ಹೇಳಲಿಕ್ಕಾಗೋದಿಲ್ಲ. 2-3 ತಿಂಗಳಲ್ಲಿ ಬೀಳುವಂಥ ಸಾಧ್ಯತೆ, ಮಳೆ ಇಲ್ಲಾದರೂ ಬೀಳ್ಬೋದು. ಅದು ಹಾಗೇನಿಲ್ಲ ಇವತ್ತು ನಾಳೆ ಅಂತೇನು ಹೇಳಲಿಕ್ಕಾಗೋದಿಲ್ಲ. ಸಂಪರ್ಕ ಕಡಿದುಕೊಳ್ಳೋದು ಮತ್ತು ಬೇರೆ ದಾರಿನೇ ಇಲ್ಲ ನಮಗೆ. ಬಿಣಗಾ ನಡೆದುಕೊಂಡೇ ಬರಬೇಕು. ಬಿಣಗಾ ಘಾಟ್ನಿಂದ ಕಾರವಾರದಿಂದ ಮತ್ತು ರಸ್ತೆನೇ ಇಲ್ಲ. ಟನಲ್ ಭಾಗದಲ್ಲಿ ಭೂಕುಸಿತ ಮೈನರ್ ಆಗಿ, ಮೇಜರ್ ಇಲ್ಲ, ಮೈನರ್ ಆಗಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ NH ಮತ್ತು PW ಜಾಯಿಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿದರು. ಇಮಿಡಿಯೇಟ್ಲಿ ನಾವು ಟನಲ್ 1 ವೇ ಮಾಡಿದ್ವಿ ಮತ್ತು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೂ ಕೂಡ ಡೈವರ್ಷನ್ ಅನ್ನು ಕೂಡ ನಾವು ಮಾಡಿದ್ದೀವಿ. ಕೊಡಗು ಜಿಲ್ಲೆಯ ಜನರನ್ನ ಭೂಕುಸಿತದ ಭಯ ಬಿಟ್ಟು ಬಿಡದೆ ಕಾಡ್ತಿದೆ. 104 ಭೂಕುಸಿತ ಮತ್ತು ಪ್ರವಾಹ ಪ್ರದೇಶಗಳೆಂದೇ ಗುರುತು ಮಾಡಲಾಗಿದ್ದು 2995 ಕುಟುಂಬಗಳನ್ನ ಸ್ಥಳಾಂತರ ಮಾಡಲು ಈಗಾಗಲೇ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಆಶ್ಲೇಷ ಮಳೆ ಅಬ್ಬರಿಸಿದ್ದೇ ಆದಲ್ಲಿ ದೊಡ್ಡ ಗಂಡಾಂತರವೇ ಎದುರಾಗಲಿದೆ ಅಂತ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಜನರು ಹೈರಾಣಾಗಿ ಹೋಗಿದ್ದಾರೆ. ಉಜ್ಜನಿ ಹಾಗೂ ವೀರ್ ಜಲಾಶಯಗಳಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳೆಲ್ಲ ಮುಳುಗಿ ಹೋಗಿವೆ. ಭೀಮೆಯ ಅಬ್ಬರಕ್ಕೆ 100 ಎಕರೆ ಕೃಷಿ ಭೂಮಿ ಸರ್ವನಾಶವಾಗಿದೆ. ದೊಡ್ಡಬಳ್ಳಾಪುರದಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಹೋಟೆಲ್ ಅಂಗಡಿಗಳಿಗೆಲ್ಲ ನೀರು ನುಗ್ಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ.
ಒಟ್ನಲ್ಲಿ ಕರುನಾಡಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದು ಆಶ್ಲೇಷ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.